ನಟ ದರ್ಶನ್ ಮನವಿಗೆ ಸ್ಪಂದಿಸಿದ್ರ ಜೈಲು ಎಸ್ಪಿ ಅಂಶು ಕುಮಾರ್. ಹೆಂಡತಿ ಮಗನ ಒಳ ಸಂದರ್ಶನಕ್ಕೆ ಮನವಿ ಮಾಡಿದ್ದ ದರ್ಶನ್. ದರ್ಶನ್ ಮನವಿ ಪುರಸ್ಕರಿಸಿದ್ರ ಜೈಲು ಎಸ್ಪಿ ಅಂಶು ಕುಮಾರ್ ಅವರು. ದರ್ಶನ್ ಮನವಿ ಬಗ್ಗೆ ಇಂದು ಹಿರಿಯ ಅಧಿಕಾರಿಗಳ ತೀರ್ಮಾನ ಆಗುತ್ತೆ. ಬಹುತೇಕ ನಾಳೆ ವಿಶೇಷ ಸಂದರ್ಶನಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಅಧಿಕಾರಿಗಳ ಮನವಿ ಮಾಡದೆ ನೇರವಾಗಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ದರ್ಶನ್. ಕೋರ್ಟ್ನಲ್ಲಿ ಪದೇ ಪದೇ ಹಿನ್ನಡೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ನಿನ್ನೆ ಅಧಿಕಾರಿಗಳ ಮುಖಾಂತರ ಹೋಗಿರುವಂತದ್ದು. ನಿನ್ನೆ ಜೈಲು ಎಸ್ಪಿ ಅಂಶು ಕುಮಾರ್ ಅವರಿಗೆ ಪತ್ರ ಬರೆದಿದ್ರು ದರ್ಶನ್. ಮೇ 16ರಂದು ಡಿಜಿಪಿ ಅಲೋಕ್ ಕುಮಾರ್ ಅವರನ್ನ ಭೇಟಿಯಾಗಿದ್ರು ವಿಜಯಲಕ್ಷ್ಮಿ ಅವರು. ಅಲೋಕ್ ಕುಮಾರ್ ಅವರನ್ನ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ರು. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮನವಿಗೆ ಸ್ಪಂದನೆ ನೀಡಿರುವ ಸಾಧ್ಯತೆ ಇದೆ. ನಾಳೆ ದರ್ಶನ್ ಭೇಟಿಗೆ ಪತ್ನಿ ಮಗನಿಗೆ ಅವಕಾಶ ಮಾಡಿಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಟ ದರ್ಶನ್ ಮನವಿಗೆ ಸ್ಪಂದನೆ ಮಾಡ್ತಾ ಇದ್ದಾರಾ ಎಸ್ಪಿ ಅಂಶು ಕುಮಾರ್ ಅವರು. ಹೆಂಡತಿ ಹಾಗೆ ಮಗನ ಒಳ ಸಂದರ್ಶನಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು ಆರೋಪಿ ನಟ ದರ್ಶನ್ ಅವರು. ದರ್ಶನ್ ಮನವಿಯನ್ನ ಪುರಸ್ಕರಿಸಿದ್ರ ಜೈಲು ಎಸ್ಪಿ ಅಂಶು ಕುಮಾರ್ ಅವರು. ದರ್ಶನ್ ಮನವಿ ಬಗ್ಗೆ ಇಂದು ಹಿರಿಯ ಅಧಿಕಾರಿಗಳ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ದರ್ಶನ್ ಮನವಿಯ ಬಗ್ಗೆ ಇಂದು ಹಿರಿಯ ಅಧಿಕಾರಿಗಳು ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ನಾಳೆ ವಿಶೇಷ ಸಂದರ್ಶನಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಅಧಿಕಾರಿಗಳ ಮನವಿ ಮಾಡದೆ ನೇರವಾಗಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ದರ್ಶನ್ ಅವರು. ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂಥ ಮನವಿಯನ್ನ ಮಾಡ್ಕೊಂಡಿರಲಿಲ್ಲ. ನೇರವಾಗಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಲಾಯರ್ನ ಮುಖಾಂತರ. ಕೋರ್ಟ್ನಲ್ಲಿ ಪದೇ ಪದೇ ಹಿನ್ನಡೆ ಆಗ್ತಾ ಇತ್ತಲ್ಲ, ಆಗ ನಿನ್ನೆ ಅಧಿಕಾರಿಗಳಿಗೆ ತಲೆಯನ್ನ ಬಾಗಿದ್ದಾರೆ ದರ್ಶನ್ ಅಂತ ಹೇಳಬಹುದು. ಯಾಕಂತಂದ್ರೆ ನಿನ್ನೆ ಜೈಲು ಎಸ್ಪಿ ಅಂಶು ಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ ದರ್ಶನ್. ಮೇ 16ರಂದು ಡಿಜಿಪಿ ಅಲೋಕ್ ಕುಮಾರ್ ಅವರನ್ನ ಭೇಟಿಯಾಗಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಅಲೋಕ್ ಕುಮಾರ್ ಅವರನ್ನ ಭೇಟಿಯಾಗಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮನವಿಗೆ ಈಗ ಸ್ಪಂದನೆ ಸಿಕ್ಕಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಾಳೆಯೇ ದರ್ಶನ್ ಭೇಟಿಗೆ ಪತ್ನಿ ಮಗನಿಗೆ ಅವಕಾಶ ಮಾಡಿಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಹಾಗೆ ಹೈಕೋರ್ಟ್ ಮುಖಾಂತರ ಹೋಗಿದ್ರು. ಒಂದಷ್ಟು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅವರಿಗೆ ಆಗ್ತಾ ಇರುವಂತಹ ಪ್ರಾಬ್ಲಮ್ಗಳ ಬಗ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂಥ ಮನವಿಯನ್ನ ನೀಡಿರಲಿಲ್ಲ. ಪದೇ ಪದೇ ಕೋರ್ಟ್ನಲ್ಲಿ ಹಿನ್ನಡೆ ಆಗ್ತಾ ಇರೋದಕ್ಕೆ ಈಗ ಅಧಿಕಾರಿಗಳ ಮುಖಾಂತರವಾಗಿ ಒಂದು ಪತ್ರವನ್ನ ರವಾನೆ ಮಾಡಿದ್ದಾರೆ ದರ್ಶನ್ ಅವರು. ಇದೀಗ ನಟ ದರ್ಶನ್ ಮನವಿಗೆ ಸ್ಪಂದಿಸಿದ್ರ ಜೈಲು ಎಸ್ಪಿ ಅಂಶು ಕುಮಾರ್ ಅವರು. ಹೆಂಡತಿ ಮಗನ ಒಳ ಸಂದರ್ಶನಕ್ಕೆ ಮನವಿ ಮಾಡಿಕೊಂಡಿದ್ರು ದರ್ಶನ್ ಅವರು. ದರ್ಶನ್ ಮನವಿಯನ್ನ ಪುರಸ್ಕರಿಸಿದ್ರ ಅನ್ನುವಂತಹ ಪ್ರಶ್ನೆ. ದರ್ಶನ್ ಮನವಿಯ ಬಗ್ಗೆ ಹಿರಿಯ ಅಧಿಕಾರಿಗಳು ಇವತ್ತು ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ಬಹುತೇಕವಾಗಿ ನಾಳೆ ವಿಶೇಷ ಸಂದರ್ಶನಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳ ಮನವಿ ಮಾಡದೆ ನೇರವಾಗಿ ಕೋರ್ಟ್ಗೆ ಹೋಗ್ತಾ ಇದ್ರು. ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ರು. ಅಧಿಕಾರಿಗಳಿಗೆ ಏನ್ ಕೇಳ್ಬೇಕು ಬಿಡು ಅಂತ ಹೇಳಿ.